ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ್ಯ ಶ್ರೀ ನೀಲಕಂಠ ಗುರುಜಿ. ಜನ್ಮ ಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತುವಿಗಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ. ಮೇ ತಿಂಗಳ 4ನೇ ವಾರ ಶುರುವಾಗಲಿದೆ. ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೆ ಇರುತ್ತದೆ. ಹಾಗಾದ್ರೆ ಮುಂಬರುವ ವಾರ ದ್ವಾದಶ ರಾಶಿಗಳ ಆರೋಗ್ಯ, ಹಣಕಾಸು, ಆರ್ಥಿಕ, ಪ್ರೇಮ, ಕೌಟುಂಬಿಕ, ಸಾಮಾಜಿಕ, ಆರೋಗ್ಯ, ವೃತ್ತಿ ಜೀವನ ಹೇಗಿರಲಿದೆ ಎಂದು ಈಗ ತಿಳಿಯೋಣ. ಈ ವಾರದ ಚಂದ್ರನ ಸಂಚಾರ ಉತ್ತರಾಷಾಢ ನಕ್ಷತ್ರದಿಂದ ಭರಣಿವರೆಗೆ, ವಿಶ್ವವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸದ ಬಹುಳ ಷಷ್ಠಿಯಿಂದ ಚತುರ್ದಶಿಯವರೆಗೆ, ಅಂದರೆ 18/5/2025 ರಿಂದ 25/5/2025 ರವರೆಗೆ 12 ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ. ಮೇಷರಾಶಿ. ಸೂರ್ಯ ನಿಮ್ಮ ರಾಶಿ ಬಿಟ್ಟು ವೃಷಭಕ್ಕೆ ಪ್ರವೇಶವಾಗಿದ್ದಾನೆ. ಶನಿ ದೃಷ್ಟಿ ಸೂರ್ಯನ ಮೇಲೆ ಬೀಳುತ್ತದೆ. ಹೀಗಾಗಿ ತಂದೆ ಆರೋಗ್ಯಕ್ಕೆ ತೊಂದರೆ ಇದೆ. ಅನಾರೋಗ್ಯ ಇದ್ದರೆ ಉಲ್ಬಣಿಸುತ್ತದೆ. ಗುರು ನಿಮ್ಮ ರಾಶಿಯಿಂದ 3ನೇ ಮನೆಗೆ ಪ್ರವೇಶವಾಗ್ತಾನೆ. ಇದು ನಿಮಗೆ ಕೆಲವು ಒತ್ತಡ ತೋರಿಸುತ್ತದೆ. ಖರ್ಚು ಹೆಚ್ಚಳ. ಕೆಲವೇ ದಿನಗಳಲ್ಲಿ ರಾಹುವಿನ 11ನೇ ಮನೆಯ ಪ್ರವೇಶ ಹಣಕಾಸಿನ ಬಲವನ್ನ ತಂದುಕೊಡುವುದು. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿರಿ. ಭಾನುವಾರ ಗೋಧಿ ಕೆಂಪು ಬಟ್ಟೆಯನ್ನ ದಾನ ಮಾಡಿರಿ. ಶನಿವಾರ ಶ್ರೀ ಭಗವಂತನ ಶಾಂತಿ ಮಾಡಿಸಿರಿ. ವೃಷಭ ರಾಶಿ. ಕಳೆದ 2 ವರ್ಷಗಳಿಂದ ಗುರುಬಲ ಇರಲಿಲ್ಲ. ಈಗ ಗುರುಬಲ ಬಂದಿದೆ. ಒಳ್ಳೆ ಕೆಲಸಗಳು ನೆನೆಗುದಿಗೆ ಬಿದ್ದಿರುವುದು ಈಗ ಮತ್ತೆ ಚಾಲನೆ ಪಡೆದು ಮುಂದುವರಿಯುತ್ತದೆ. ಅರ್ಹರಿಗೆ ವಿವಾಹ ಯೋಗ. ಶನಿ ಲಾಭಸ್ಥಾನದಲ್ಲಿ ಇರುವುದರಿಂದ ಹಣಕಾಸಿನ ಹರಿವು ಉತ್ತಮ. ವೃತ್ತಿಯಲ್ಲಿ ಯಶಸ್ಸು. ಕೌಟುಂಬಿಕ ನೆಮ್ಮದಿ ಇದೆ. ಮನಸ್ಸಿಗೆ ಸಮಾಧಾನ ಇರುತ್ತದೆ. ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರಿ. ಮಿಥುನ ರಾಶಿ. ನಿಮ್ಮ ರಾಶಿಗೆ ಗುರು ಬಂದಿದ್ದಾನೆ. ಕೊಂಚ ಒತ್ತಡದ ಸಮಯ. ಲಾಭಸ್ಥಾನದಲ್ಲಿ ಬುಧ ಇರುವುದು ಹಣಕಾಸಿನ ನೆರವು ಸಿಗುವುದು. ಇನ್ನು ಕೆಲವೇ ದಿನಗಳಲ್ಲಿ ಕೇತು 3ನೇ ಮನೆಗೆ ಪ್ರವೇಶವಾದಾಗ ಇನ್ನು ಹೆಚ್ಚಿನ ಹಣಕಾಸಿನ ನೆರವು ಸಿಗುತ್ತದೆ. ಆರೋಗ್ಯ ಸುಧಾರಣೆ. ವ್ಯಾಪಾರ ವ್ಯವಹಾರ ಅನುಕೂಲಕರವಾಗಿರುತ್ತದೆ. ಗುರುವಾರ ನಿರ್ಗತಿಕ ಚಿಕ್ಕ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡಿಸಿರಿ. ಅನ್ನ ಪ್ರಸಾದ ಮಾಡಿಸಿರಿ. ಕಟಕ ರಾಶಿ. ಈಗ ಗುರು ನಿಮಗೆ 12ನೇ ಮನೆಗೆ ಬಂದಿದ್ದಾನೆ. 12ರ ಗುರು ಖರ್ಚುಗಳನ್ನ ಕೊಡುವುದರ ಜೊತೆಗೆ ಸ್ಥಾನ ಬದಲಾವಣೆಯನ್ನ ಕೊಡ್ತಾನೆ. 10ನೇ ಮನೆಯಲ್ಲಿ ಬುಧ, 11ನೇ ಮನೆಯಲ್ಲಿ ಸೂರ್ಯ, 9ರಲ್ಲಿ ಶನಿ. ಸಮಯ ಚೆನ್ನಾಗಿದೆ. ಯಾವುದೇ ಕಂಟಕಗಳಿಲ್ಲ. ರಾಶಿಯಲ್ಲಿ ನೀಚ ಕುಚ ಇದ್ದಾನೆ. ಹೀಗಾಗಿ ಕೈಕಾಲು, ದೇಹದ ಮೇಲೆ ಹರಿತ ವಸ್ತುಗಳಿಂದ ಗಾಯವಾಗಬಹುದು. ಎಚ್ಚರಿಕೆಯಿಂದ ಇರಿ. ಪ್ರತಿದಿನ ಶುಭ ಪಂಚಾಕ್ಷರಿ ಮಂತ್ರ ಜಪಿಸಿ. ಸೋಮವಾರ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸಿರಿ. ಸಿಂಹರಾಶಿ. ಅಷ್ಟಮ ಶನಿಯ ಪ್ರಭಾವ ಇದ್ದರೂ ಸಂಪೂರ್ಣ ಗುರುಬಲ ಇದೆ. ವರ್ಷ ಪೂರ್ತಿ ನಿರಾಂತಕವಾಗಿರಬಹುದು. ಅಷ್ಟಮ ಶನಿ ಸಮಸ್ಯೆಗಳನ್ನ, ಸವಾಲುಗಳನ್ನ ಕೊಡ್ತಾನೆ. ಲಾಭದ ಗುರು ಪರಿಹಾರ, ಯಶಸ್ಸು ಕೊಡ್ತಾನೆ. ದೇವರ ಹಾಗೂ ಧರ್ಮದ ಕಾರ್ಯ ಮಾಡುವ ಅವಕಾಶವಿದೆ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ. ಆರೋಗ್ಯ ಸುಧಾರಣೆ. ಹಣದ ಅನುಕೂಲ ಚೆನ್ನಾಗಿದ್ದು ಊಟ ಮಾಡುವ ಒಂದು ಭಾಗ ಬೆಳಗ್ಗೆ ಹಸುವಿಗೆ, ಮಧ್ಯಾಹ್ನ ಕಾಕಿಗೆ, ರಾತ್ರಿಗೆ ನಾಯಿಗೆ ಆಹಾರ ಹಾಕಿರಿ. ಕನ್ಯಾ ರಾಶಿ. ಇದುವರೆಗೆ ಇದ್ದ ಗುರುಬಲ ಈಗ ಕಡಿಮೆಯಾಗಿದೆ. ಶನಿ ಬಲವೂ ಇಲ್ಲ. ಆದರೆ ಮುಂದೆ ಕೆಲವೇ ದಿನಗಳಲ್ಲಿ ರಾಹು 6ನೇ ಮನೆಗೆ ಬರುತ್ತಾನೆ. ಇದು ನಿಮಗೆ ಹಣಕಾಸಿನ ನೆರವು ನೀಡುತ್ತದೆ. ಹಣದ ಹರಿವು ಉತ್ತಮ. ನಿಮ್ಮ ರಾಶಿಯಲ್ಲಿ ಇದ್ದ ಕೇತು ಸಿಂಹ ರಾಶಿಗೆ ಪ್ರವೇಶಿಸಿದ್ದಾನೆ. ಇದು ಆರೋಗ್ಯದ ತೊಂದರೆಗಳನ್ನು ನಿವಾರಿಸುತ್ತದೆ. ಕುಜ ಲಾಭಸ್ಥಾನದಲ್ಲಿ ಇದ್ದರೂ ನೀಚನಾಗಿರುವುದರಿಂದ ಭೂಮಿಯಿಂದ ಅಲ್ಪ ಲಾಭ ಪಡೆಯುತ್ತೀರಿ. ಗುರುಬಲ ಇಲ್ಲದಿರುವುದರಿಂದ ಒತ್ತಡ ಇರುತ್ತದೆ. ವಿಶ್ರಾಂತಿ ಕಡಿಮೆ, ಅಲಿದಾಟ ಹೆಚ್ಚು. ನಿರ್ಗತಿಕರಿಗೆ ಅನ್ನದಾನ ಮಾಡಿ. ಗುರುಗಳಿಗೆ ಬಟ್ಟೆ ದಾನ ಮಾಡಿರಿ. ಶ್ರೀ ದತ್ತ ಮಂದಿರದಲ್ಲಿ ಕುಂಕುಮಾರ್ಚನೆ ಮಾಡಿಸಿರಿ. ತುಲಾರಾಶಿ. ಗುರುಬಲ ಬಂದಿರುವುದರಿಂದ ನಿಮಗೆ ಅಡೆತಡೆಗಳು ಕಡಿಮೆ. ಅಂದುಕೊಂಡ ಕೆಲಸ ಸರಾಗವಾಗಿ ಆಗುತ್ತದೆ. ಹಣಕಾಸಿನ ಹರಿವು ಉತ್ತಮ. ಅವಿವಾಹಿತರಿಗೆ ವಿವಾಹ ಯೋಗ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಗೌರವ ಸಿಗುವುದು. ಉನ್ನತ ಅಧಿಕಾರ ಪ್ರಾಪ್ತಿ. ನಿಮಗೆ ನೆಮ್ಮದಿ ಕೆಡಿಸುತ್ತದೆ. ಇನ್ನು ನಿಮ್ಮ ನಿದ್ದೆ ಕೆಡಿಸುತ್ತಿದ್ದ ಸಮಸ್ಯೆಗಳೆಲ್ಲವೂ ಈಗ ಪರಿಹಾರವಾಗುತ್ತದೆ. ಪ್ರತಿ ಮಂಗಳವಾರ ಹುತ್ತಕ್ಕೆ ಹಾಲು ಹಾಕಿ ಪೂಜಿಸಿ. ಶ್ರೀ ಗಣಪತಿಗೆ ಕರ್ಕಿ ಪತ್ರೆ ಅರ್ಪಿಸಿರಿ. ವೃಶ್ಚಿಕ ರಾಶಿ. ಪಂಚಮ ಶನಿ ನಡೆಯುತ್ತಿದೆ. ಈಗ ಗುರುಬಲವೂ ಇಲ್ಲ. ಕೊಂಚ ಕಠಿಣ ಸಮಯ.
ಅಪಮಾನಗಳು ನಷ್ಟಗಳು ಅನುಭವಿಸಬೇಕಾಗಬಹುದು. ಪ್ರತಿ ನಡೆಯಲ್ಲೂ ಎಚ್ಚರವಿರಲಿ. ತಲೆ ಗಟ್ಟಿ ಇದೆ ಎಂದು ಕಲ್ಲಿಗೆ ಜಜ್ಜಬೇಡಿ. ತಣ್ಣೀರನ್ನ ತಣಿಸಿಕೊಡಿರಿ. ಯಾವುದೇ ಮುಖ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಕೆಲವು ಕೆಲಸ ತಂತಾನೇ ವಿಳಂಬ. ಶನಿವಾರ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನೇಶ್ವರನಿಗೆ ಜೋಡು ದೀಪ ಬೆಳಗಿಸಿರಿ. ಪ್ರತಿದಿನ ಶ್ರೀ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ. ಹಳದಿ ಬಟ್ಟೆ ಕಡಲೆಕಾಳು ದಾನ ಮಾಡಿರಿ. ಧನುರಾಶಿ, ಈಗ ಗುರುಬಲ ಬಂದಿದೆ. ಹಣಕಾಸು, ಆರೋಗ್ಯ ಎಲ್ಲವೂ ಸುಧಾರಣೆ. ಮುಂದಿನ ವಾರದಲ್ಲಿ ರಾಹು 3ನೇ ಮನೆಗೆ ಬರುತ್ತಾನೆ. ಇದು ಇನ್ನಷ್ಟು ನಿಮಗೆ ಬಲ ಕೊಡುತ್ತದೆ. ಅರ್ಹರಿಗೆ ಬಡ್ತಿ, ವಿವಾಹ ಪ್ರಸ್ತಾಪಗಳು ಬರುವುದು. ಯಾವುದೋ ಒಂದು ಮಹತ್ವದ ಬದಲಾವಣೆ ನಡೆಯುತ್ತದೆ. ನಿಮ್ಮ ಜೀವನದ ಗತಿಯೇ ಬದಲಾಗುವುದು. ಯಶಸ್ಸಿನ ಮೆಟ್ಟಿಲೇರುತ್ತಿರುವಿ. ಅರ್ಧಾಷ್ಟಮ ಶನಿ ಪ್ರಭಾವ ಇರುವುದರಿಂದ ದಿನ ಕಪ್ಪು ಹಸುವಿಗೆ ಆಹಾರ ತಿನ್ನಿಸಿರಿ. ಮಕರ ರಾಶಿ, ಈಗ ಶನಿಯ ಬಲ ಇದ್ದು 2.5 ವರ್ಷಗಳ ಕಾಲ ಶನಿಯ ಬಲ ಇರುತ್ತದೆ. ಈಗ ಗುರು 5ನೇ ಮನೆಯಿಂದ 6ನೇ ಮನೆಗೆ ಬಂದಿದ್ದಾನೆ. ಮುಂದೆ ರಾಹು 2ನೇ ಮನೆಗೆ ಬರ್ತಾನೆ. ಹಣಕಾಸಿಗೆ ಕೊರತೆ ಇರುವುದಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಗಮನವಿರಲಿ. ಬುಧ 3ನೇ ಮನೆಯಲ್ಲಿ ಇದ್ದಾನೆ. ಗ್ರಹಗಳು ಅನುಕೂಲವಾಗಿ ಇವೆ. ಪ್ರತಿದಿನ ನವಗ್ರಹಗಳ ಮಂತ್ರ ಜಪ ಮಾಡಿರಿ. ನವಗ್ರಹಗಳ ಧ್ಯಾನ ಮಾಡಿ ಬನ್ನಿ. ಕುಂಭರಾಶಿ, ಈಗ ಗುರುಬಲ ಬಂದಿದೆ. ಒಳ್ಳೆ ಸಂಗತಿಗಳು ಅನುಭವಕ್ಕೆ ಬರುತ್ತದೆ. ಹೊಸ ಕೆಲಸ, ಉನ್ನತ ಹುದ್ದೆ, ಅಧಿಕಾರ, ಬಡ್ತಿ ಎಲ್ಲವೂ ನಿಮಗೆ ಸುಗಮವಾಗಿ ಸಿಗುವುದು. ಮನಸ್ಸಿಗೆ ಉಲ್ಲಾಸ, ಉತ್ಸಾಹ ಇದೆ. ಅರ್ಹರಿಗೆ ವಿವಾಹ ಪ್ರಯತ್ನಗಳಲ್ಲಿ ಜಯ ಸಿಗುವುದು. ಆಸ್ತಿ ಮನೆ ಕೊಳ್ಳಬಹುದು. ದೇವರ ಅನುಗ್ರಹ ಇದೆ. ಹಿಂದೆ ಇದ್ದ ವಿರೋಧದ ವಾತಾವರಣ ಈಗ ಇರುವುದಿಲ್ಲ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ನಿಮಗೆ ಜಯ ಲಭಿಸುತ್ತದೆ. 2.5 ವರ್ಷದಿಂದ ಇರುವುದರಿಂದ ಸ್ವಲ್ಪ ಜಾಗೃತರಾಗಿರಿ. ಮಹಾ ಮೃತ್ಯುಂಜಯ ಮಂತ್ರ ಜಪ ಮಾಡಿರಿ. ಮೀನರಾಶಿ, 2ನೇ ಮನೆಯಲ್ಲಿ ಬುಧ, ನಿಮ್ಮ ರಾಶಿಯಲ್ಲಿ ಶುಕ್ರ, ಇವೆರಡು ನಿಮಗೆ ಬಲ ಕೊಡುತ್ತಿವೆ. ಮುಂದೆ ಕೇತು 6ನೇ ಮನೆಗೆ ಬರುತ್ತಾನೆ. ಇದು ನಿಮಗೆ ಹಣಕಾಸಿನ ಬಲ ಕೊಡುತ್ತದೆ. ಶತ್ರುಗಳು ದೂರವಾಗ್ತಾರೆ. ಗುರು 4ನೇ ಮನೆಯಲ್ಲಿ ಇರುವುದರಿಂದ ಕೊಂಚ ಒತ್ತಡಗಳು ಇರುತ್ತದೆ. ನಿಭಾಯಿಸಿಕೊಳ್ಳಬೇಕು. ಸರ್ಪ ಶಾಂತಿ ಮಾಡಿಸಿರಿ. ಹುರುಳಿಕಾಳು ಮಿಶ್ರ ಬಣ್ಣದ ಬಟ್ಟೆ ದಾನ ಮಾಡಿರಿ. ನಿಮ್ಮ ರಾಶಿಯಲ್ಲೇ ಶ್ರೀ ಶನಿ ಭಗವಂತ ಇರುವುದರಿಂದ ಶ್ರೀ ಶನೇಶ್ವರ